ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಯಾರು ಇಲ್ಲಿ ನೂಕುವರು ಯಾರು ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಪ್ರೀತಿಯ ಸೇವಕಿ ಅನುದಿನ ಬಾಳುತ್ತಿಹೆ ತಿರುಗೋ ಈ ಭೂಮಿಯಲ್ಲಿ ನಿಜವಾಗಿ ಬದುಕುತ್ತಿಹೆ ನೋವುಗಳ ಪ್ರೀತಿಸುವೆ ಪ್ರತಿದಿನವೂ ಸಾಧಿಸುವೆ ಕಣ್ಗಳ ಅಂಚಲಿ ಕಣ್ಣೀರು ಕಥೆಯನ್ನು ಹೇಳುತ್ತಿವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ನಾಲ್ಕಲ್ಲ ವೇದಗಳು ಅವು ನಿನ್ನಿಂದ ಐದಾಗಿವೆ ಆರಲ್ಲ ಸಾರಗಳು ನಿನ್ನ ಸೇರಿ ಏಳಾಗಿವೆ ಅಡಿಗೆ ಮನೆ ಪ್ರೀತಿಸುವೆ ದಿನ ದಿನವೂ ಸಾಧಿಸುವೆ ಅನ್ಯರ ಬದುಕಿಗೆ ಪನ್ನೀರು ಸ್ವರ್ಗವನ್ನೇ ತೋರುವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಯಾರೋ ಇಲ್ಲಿ ನೂಕುವರು ಯಾರೋ ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನಗೂ ದಿನಗೂ ಸಂಬಂಧ ಇಲ್ಲ ಅಂತ ಸುಳ್ಳು ಪ್ರಮಾಣ ಮಾಡ್ಬಿಟ್ಟೆ ಆ ಸುಳ್ಳನ್ನ ನಿಜ ಮಾಡಕ್ಕೋಸ್ಕರ ಆದ್ರೂ ದಿನನ್ನ ನೋಡ್ಬಾರ್ದು ಮಾತಾಡ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಪ್ರಿಯಾ ಪ್ರಿಯಾ ಏನ್ ಹೇಳ್ತಿದ್ಯಾ ಗಾಬರಿ ಆಗ್ಬೇಡಿ ಅದ್ಕೆ ನಾನ್ ಹೇಗ್ ದೀನನ್ನ ಒಳ್ಳೆಯವರು ಅಂತ ಅರ್ಥ ಮಾಡ್ಕೊಂಡ್ನೋ ಅದೇ ರೀತಿ ನಮ್ಮನೆಯವರೆಲ್ಲ ದೀನನ್ನ ಅರ್ಥ ಮಾಡ್ಕೊಳ್ಳೋವರ್ಗು ಮಾತ್ರ ಈ ಕಟ್ಪಾಡೆಲ್ಲ ಪ್ರಿಯಾ ವಾಟ್ ಇಸ್ ದಿಸ್ ನಿಮ್ಮ ಮನೆಯವ್ರು ಯಾವಾಗ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ ನಮ್ಮನ್ನು ಒಪ್ಕೊಳ್ಳೋದು ಅಲ್ಲಿವರೆಗೂ ನಾನು ನೀನು ಮೀಟ್ ಮಾಡದೆ ಇರಕ್ಕಾಗತ್ತಾ ಇರ್ಬೋದು ದಿನ ಮನ್ಸ್ ಗಟ್ಟಿ ಮಾಡ್ಕೊಂಡು ಇರ್ಲೇಬೇಕಾಗತ್ತೆ ಛಲ ಇದ್ರೆ ಮಾತ್ರ ಜೀವನದಲ್ಲಿ ಗೆಲುವು ನಿಮ್ಮನ್ ಒಳ್ಳೆಯವರು ಅಂತ ನಮ್ಮನೆಯವ್ರು ಯಾವಾಗ ಒಪ್ಕೋತಾರೋ ಆಗ ಮಾತ್ರನೇ ನಾನ್ ನಿಮ್ಮನ್ನ ಮೀಟ್ ಮಾಡೋದು ಮಾತಾಡೋದು ಓಡಾಡೋದು ಎಲ್ಲ ಅಲ್ಲಿವರೆಗೂ ನಮ್ಮ ಪ್ರೀತಿನ ಮನ್ಸಲ್ಲೇ ಬೆಳೆಸ್ಕೋಬೇಕು ದಯವಿಟ್ಟು ನನ್ನನ್ನ ಇನ್ಮೇಲೆ ಹೊರಗಡೆ ಎಲ್ಲೂ ಕರಿಬೇಡಿ
ನಿಜವಾದ ಪ್ರೀತಿ ಮನ್ಸಲ್ಲಿದ್ರೆ ಸಾಕು. ಪ್ರತಿದಿನ ನೋಡಿ ಮಾತಾಡ್ಬೇಕು ಅಂತೇನಿಲ್ಲ. ನಾನು ಯಾವಾಗ್ಲೂ ನಿಮ್ ನೆನ್ಪಲ್ಲೇ ಇರ್ತೀನಿ. ನೀವು ಅಷ್ಟೇ ನನ್ನ ನೆನ್ಪಲ್ಲೇ ಇರಿ. ನಮ್ ಪ್ರೀತಿ ಸುಳ್ಳಲ್ಲ ದಿನ. ನಮ್ಮನ್ನ ಒಂದಲ್ಲ ಒಂದಿನ ಒಂದ್ ಮಾಡತ್ತೆ. ನಾನು ಬರ್ತೀನಿ ದಿನ, ಬರ್ತೀನಿ ಅದಕ್ಕೆ. ಪ್ರಿಯಾ, ಛೇ ನೋಡಿದ್ಯಣ್ಣ, ನಾನು ಆಗ್ಲೇ ಹೇಳಿಲ್ವಾ ಅವಳು ವಿದ್ಯಾವಂತೆ ಬುದ್ಧಿವಂತೆ ಅಂತ. ಅವಳನ್ನ ನಂಬಕ್ಕಾಗೋದಿಲ್ಲ ಅಂತ. ಈಗೇನ್ ಮಾಡೋದು? ಇವಳು ಅಂತವಳನ್ನ ಎಷ್ಟು ಹುಡುಗಿರ್ನ ನಾನು ನೋಡಿಲ್ಲ. ಇವಳನ್ನ ಹ್ಯಾಕ್ ದಾರಿ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಮೊದಲೇ ಹೇಳ್ದಾಗೆ ಇವ್ರ ಮನೆಯವರೆಲ್ಲ ಬಂದು ನನ್ನ ಕಾಲಿಗೆ ಬಿದ್ದು ಇವಳನ್ನ ಮದುವೆ ಮಾಡ್ಕೊಂತ ಬೇಡ್ಕೋಬೇಕು. ಹಾಗೆ ಮಾಡ್ತೀನಿ. ನಾವು ಹಾಕಿದ ಪ್ಲಾನು ಯಾವುದೇ ರೀತಿ ತೊಂದರೆ ಆಗದೆ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇದೆಲ್ಲ ಆಗೋದಕ್ಕೆ ಕಾರಣ ನೀನ್ ಮಾಡಿದ ತಪ್ಪು. ಆಮೇಲೆ ರಮೇಶ ರೋಡಲ್ಲಿ ಪ್ರಜ್ಞೆ ತಪ್ಪಿದ್ದ ಅವ್ರ ಅಮ್ಮನ್ನ ಕರ್ಕೊಂಡು ಬಂದಿದ್ದಕ್ಕೆ ಕೃತಜ್ಞತೆ ಇಲ್ಲದೆ ನನ್ನನ್ನು ಸಿಕ್ಕಾಕ್ಸುದ್ನ. ಸಿಕ್ಕಾಕಸ್ತೆ ಇನ್ನೇನ್ ಮಾಡ್ತಾನೆ? ಅವ್ನು ತುಂಬಾ ಒಳ್ಳೆಯವನಣ್ಣ, ಪ್ರಾಮಾಣಿಕ. ಅವನು ಅಷ್ಟೊಂದು ಒಳ್ಳೆಯವನ? ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಅವನನ್ನು ಹೇಗೆ ಕೆಟ್ಟವನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋಣ, ನೀನೇನೋ ಮಾಡಕ್ಕೋಗಿ ತೊಂದರೆ ಸಿಕ್ಕಾಕೋಬೇಡ. ಆಮೇಲೆ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಯಾವುದನ್ನ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಚಿಂತೆ ಮಾಡಬೇಡ. Kavya! Mom! What happened, Mom? What do you think of yourself? ಯಾರೋ ಥರ್ಡ್ ಪರ್ಸನ್ ಫಂಕ್ಷನ್ ಬಂದ ಹಾಗೆ ತಕ್ಷಣ ಹೊರಟ್ಬಿಟ್ಟೆ. ಮಾಮ್, ದಿಸ್ ಇಸ್ ಅವರ್ ಬ್ಲಡಿ ಫಂಕ್ಷನ್. ನಾನು VIP ಗೆಸ್ಟ್ಗಳ ಜೊತೆ ಮಾತಾಡ್ಕೊಂಡು ಬರೋ ಸ್ಟೈಲ್ ನೀನು ಇಲ್ಲ, ಕಾವ್ಯನೂ ಇಲ್ಲ. ಎಲ್ಲಿ ಹೋಗಿದ್ರಿ? ವಾಟ್ಸ್ ಹ್ಯಾಪನಿಂಗ್? ನನಗೆ ತುಂಬಾ ತಲೆ ನೋವ್ತಾಯಿತ್ತು. ರೆಸ್ಟ್ ತಗೊಳ್ಳೋಣ ಅಂತ ಬಂದೆ. ಆರ್ ಯು ಶ್ಯೂರ್? ಓಕೆ ಓಕೆ. ನಿನಗೇನೋ ಹೆಡ್ಏಕ್, ನೀನು ಹೊರಟು ಬಂದ್ಬಿಟ್ಟೆ. ಕಾವ್ಯಗೆ ಏನಾಗಿತ್ತು? ಅವಳಕ್ಕೆ ಹೊಟ್ಲು? ಈ ಪ್ರಶ್ನೆನ ಅವಳನ್ನೇ ಕೇಳಬೇಕು. ನನ್ನ ಕೇಳಿದ್ರೆ ನಾನೇನು ಉತ್ತರ ಹೇಳಲಿ? ಮೈ ಗಾಡ್. ಓಕೆ, ಕಾವ್ಯ 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 ವಾಟ್ಸ್ ರಾಂಗ್ ವಿತ್ ಯು ಕಾವ್ಯ? ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಬೇಗ ಬಂದ್ಬಿಟ್ಟೆ ಫಂಕ್ಷನ್ ಇಂದ? ಕಾವ್ಯ, ಈ ಕಂಪ್ನಿನ ನಿನ್ನ ಹೆಸರು ಸ್ಟಾರ್ಟ್ ಮಾಡ್ತಾ ಇರೋದು. ಆ ಫಂಕ್ಷನ್ ನೀನೇ ಇಲ್ಲ ಅಂದ್ರೆ ಏನರ್ಥ? ಬಂದವರೆಲ್ಲ ಕಾವ್ಯ ಇಲ್ಲಿ ಕಾವ್ಯ ಇಲ್ಲಿ ಅಂತ ನನಗೆ ಪ್ರಾಣ ತಿಂತಾ ಇದ್ರು. ಕಮ್ ಆನ್, ಟೆಲ್ ಮಿ ಕಾವ್ಯ, ವಾಟ್ಸ್ ಯುವರ್ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಅದನ್ನೇ ಬಾಯ್ ಬಿಟ್ಟು ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ. ಟೆಲ್ ಮಿ. ನಾನು ನಿನ್ನೆ ನಿಮ್ಗೆ ಏನು ಹೇಳಿದ್ದೆ? ಕಂಪ್ನಿನ ನನ್ನ ಹೆಸರಲ್ಲಿ ಆರಂಭ ಮಾಡೋದು ಬೇಡ, ಅತ್ತೆ ಹೆಸರಲ್ಲಿ ಆರಂಭ ಮಾಡ ಅಂತ ಹೇಳಿದ್ದೆ ತಾನೆ? ನಾನು ಹೇಳಿದ್ದಕ್ಕೆಲ್ಲ ಸರಿ ಸರಿ ಅಂತ ಒಪ್ಕೊಂಡು ಕಡೆಗೂ ನನ್ನ ಹೆಸರಲ್ಲೇ ಓಪನ್ ಮಾಡ್ಬಿಟ್ರಲ್ಲ, ಇದೆಲ್ಲ ಬೇಕಿತ್ತ ಹೇಳಿ? ಓ, ದಿಸ್ ಇಸ್ ದ ಪ್ರಾಬ್ಲಮ್. ಏನು, ಅಮ್ಮ ನಿನ್ ಜೊತೆ ಜಗಳ ಮಾಡಿದ್ರಾ? ಇಲ್ಲ ಇಲ್ಲ, ಅತ್ತೆ ನನ್ನ ಹತ್ರ ಜಗಳ ಮಾಡಿಲ್ಲ. ಕಂಪ್ನಿನ ನಿಮ್ಮ ಹೆಸರಲ್ಲೇ ಆರಂಭ ಮಾಡ್ತಿದೀವಿ ಅಂತ ಅತ್ತೆಗೆ ನಂಬಿಕೆಯಿಂದ ಹೇಳಿದ್ದೆ. ಇವತ್ತು ಬೆಳಗ್ಗೆ ಕೂಡ ನಿಮ್ಮ ಮಾತನ್ನ ನಂಬ್ಕೊಂಡು ಕಂಪ್ನಿ ನಿಮ್ಮ ಹೆಸರಲ್ಲೇ ಓಪನ್ ಆಗ್ತಿದೆ ಅಂತ ಅತ್ತೆನಲ್ಲಿ ಕರ್ಕೊಂಬಂದೆ. ಕಂಪ್ನಿ ನೇಮ್ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು. ಪಾಪ ಅತ್ತೆಗೆ ಹೇಗೆ ಅನ್ಸಿರ್ಬೇಡ. ನಾನೇನೋ ಪ್ಲಾನ್ ಮಾಡಿ ಅವ್ರನ್ನ ಅಲ್ಲ ಕರ್ಕೊಂಬಂದೆ ಅನ್ನೋ ತರ ನನ್ನ ಶತ್ರು ತರ ನೋಡಿ ವಾಪಸ್ ಬಂದ್ರು. ಅದಕ್ಕೆ ಹೇಗಾದ್ರೂ ಮಾಡಿ ಅವ್ರನ್ನ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಹೋಗೋಣ ಅಂತ ನಾನು ಅವ್ರ ಹಿಂದೆನೆ ಬಂದೆ. ಓಕೆ, ಯು ಡೋಂಟ್ ವರಿ. ಜಸ್ಟ್ ಕಮ್ ಡೌನ್ ವಿತ್ ಮೀ. ಕಮ್. ಓಕೆ, ಈಗೇನು? ಕಂಪ್ನಿ ನೇಮ್ ಯಾಕೆ ಬದಲಾಯಿತು ಅಂತ ಕನ್ಫ್ಯೂಷನ್ ತಾನೆ? ಅದು ಯಾಕೆ ಬದಲಾಯಿತು, ಹೇಗೆ ಬದಲಾಯಿತು ಅಂತ ಡ್ಯಾಡ್ ನೀವು ಬಿಡಿಸೇಳಿ. ಶಾರದಾ, ಕೋಪ ಮಾಡ್ಕೋಬೇಡ. ಕಂಪ್ನಿಗೆ ನಿನ್ನ ಹೆಸರು ಬೇಡ, ಕಾವ್ಯನ ಹೆಸರಿಡು ಅಂತ ಹೇಳಿದ್ದು ನಾನೇ. ತಪ್ಪು ತಿಳ್ಕೊಬೇಡವೆ. ನಿನ್ನ ಹೆಸರಲ್ಲಿ ಕಂಪ್ನಿ ಶುರು ಮಾಡೋಣ ಅಂತ ಮ್ಯಾಡಿ ಹೇಳ್ದ. ನಾನು ನಮ್ಮ ಚೋಯ್ಸ್ರನ್ನ ಮೀಟ್ ಮಾಡಿದೆ. ಅವರು ನಿನ್ನ ತಾರಾಬಲ ಎಲ್ಲ ನೋಡಿ
ಸದ್ಯಕ್ಕೆ ನಿನ್ನ ಗ್ರಹಗತಿ ಸರಿ ಇಲ್ಲ, ನಿನ್ನ ಹೆಸರಲ್ಲಿ ಕಂಪ್ನಿ ಮಾಡೋದು ಬೇಡ, ಮಾಡೋದಾದ್ರೆ ನಿಮ್ಮ ಸೊಸೆ ಹೆಸರಲ್ಲಿ ಮಾಡಿ ಅಂತ ಹೇಳಿದ್ರು. ಮಾಮ್, ನಿನ್ನೆ ಡ್ಯಾಡ್ ಆಫೀಸ್ಗೆ ಬಂದು ಈ ವಿಷಯನ ಹೇಳಿದಾಗ ನಾನೇ ಹೇಳಿದೆ, ಏನಾದರೂ ಪರವಾಗಿಲ್ಲ, ವಿ ಶುಡ್ ಕೀಪ್ ಮಾಮ್ಸ್ ನೇಮ್ ಅಂತ. ನಾನೇ ಮಾತಾಡಿ ಅವನನ್ನು ಸಮಾಧಾನ ಮಾಡಿದೆ. ನೋಡು, ನಿನಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ನನಗೆ ನಂಬಿಕೆ ಇದೆ. ನೀನು ಬಿಸ್ನೆಸ್ಸಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಿರಬೇಕು. ಅದಕ್ಕೋಸ್ಕರನಾದರೂ ಕಂಪ್ನಿ ನೇಮ್ ಬದಲಾಯಿಸು ಅಂತ ಹೇಳಿದೆ. ಆಲ್ರೆಡಿ ಕಾವ್ಯ ಕಾಸ್ಮೆಟಿಕ್ಸ್ ಅಂತ ಹೆಸರಿಡೋ ಅಂತ ಡಿಸೈಡ್ ಮಾಡಿದೀವಲ್ವಾ, ಅದಕ್ಕೆ ಆ ಹೆಸರನ್ನ ಓಕೆ ಮಾಡಿದೆ. ಇಮಿಡಿಯೇಟ್ ಆಗಿ ಈ ವಿಷಯ ನಿನ್ಗೆ ಹೇಳೋಣ ಅನ್ಕೊಂಡೆ, ಆದರೆ ಡ್ಯಾಡ್ ಹೇಳಿದ್ರು ಈಗಲೇ ಈ ವಿಷಯನ ಹೇಳೋದು ಬೇಡ, ಹೇಳಿದ್ರೆ ಅಮ್ಮನೂ ಒಪ್ಕೊಳ್ಳಲ್ಲ, ಕಾವ್ಯನೂ ಒಪ್ಕೊಳ್ಳಲ್ಲ ಅಂತ. ಅದಕ್ಕೆ ಇನಾಗ್ರೇಷನ್ ಆಗಲಿ ಆಮೇಲೆ ಹೇಳಿದ್ರೆ ಆಯ್ತು ಅಂತ ಡ್ಯಾಡ್ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನಾದೆ. ಐ ನೋ ಯು ವಿಲ್ ಗೆಟ್ ಅಪ್ಸೆಟ್ ಮಾಮ್, ಬಟ್ ಈ ಲೆವೆಲ್ಗೆ ಅಪ್ಸೆಟ್ ಆಗಿ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರ ಅತ್ತೆ, ಇದಕ್ಕೆಲ್ಲ ಕಾರಣ ನಾನಲ್ಲ ಅಂತ. ಅರ್ಥ ಮಾಡ್ಕೊಂಡೆಮ್ಮ, ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಮೊದಲು ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡೆ, ಈಗ ನನ್ನ ಗಂಡನ್ನು ನಿನ್ನ ಕಡೆಗೆ ಎಳ್ಕೊಂಡ್ಬಿಟ್ಟಿ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಅಶೋ ಅತ್ತೆ, ಸತ್ಯವಾಗ್ಲೂ ನಾನ್ ಕಾರಣ ಅಲ್ಲ, ನನ್ನ ಮಾತು ನಂಬಿ ಪ್ಲೀಸ್. ಶಾರದಾ, ನಿನಗೆ ತಲೆ ಕೆಟ್ಟಿದ್ಯಾ? ಅವಳು ನಿನ್ನ ಪರವಾಗಿ ಮಾತಾಡಿ ನಿನ್ನ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾಳೆ, ನೀನು ಅವಳ ಮೇಲೆ ತಪ್ಪು ಹೊರಿಸಿದ್ಯಲ್ಲ. ಮಾಮ್, ಗಿವ್ ಮಿ ಅ ಬ್ರೇಕ್. ಎಲ್ರ ಮನೆಯಲ್ಲಿ ನಡೆಯೋ ಹಾಗೆ ನಮ್ಮ ಮನೆಯಲ್ಲೂ ಅತ್ತೆ ಸೊಸೆ ಜಗಳ ನಡಿಬಾರ್ದು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನಡೆದು ಹೋಯ್ತು. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ನಿಲ್ಲಿಸ್ತೀನಿ. ಇಲ್ಲೇ ಇರಪ್ಪ, ಬರ್ತೀವಿ. ಅಮ್ಮ, ಅಪ್ಪ, ಬನ್ನಿ ಒಳಗೆ ಬನ್ನಿ. ಕಾವ್ಯ, ಏನಾದ್ರೂ ಸಮಸ್ಯೆ ಏನಮ್ಮ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಅಲ್ಲಿ ಫಂಕ್ಷನ್ ನಡೀತಾ ಇತ್ತು, ಬಂದವ್ರು ತುಂಬಾ ಜನ ಅಲ್ಲೇ ಇದ್ರು. ಇದ್ದಕ್ಕಿದ್ದ ಹಾಗೆ ನಿಮ್ಮ ಅತ್ತೆ ದಿಢೀರಂತ ಹೊರಟು ಬಂದ್ಬಿಟ್ರು, ನೀನು ಹಿಂದೆನೆ ಬಂದ್ಬಿಟ್ಟಿಯಲ್ಲ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಯಜಮಾನ್ರು, ನಿಮ್ಮ ಮಾವ ಎಲ್ಲರೂ ಹೊರಟು ಬಂದ್ಬಿಟ್ರು. ಅದಕ್ಕೆ ಏನ್ ಸಮಸ್ಯೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಾವ್ಯ, ನೀನೇನಾದ್ರೂ ತಪ್ಪು ಮಾಡ್ದೇನಮ್ಮ? ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ಅಥವಾ ನಿನಗೂ ನಿಮ್ಮ ಅತ್ತೆಗೂ ಏನಾದ್ರೂ ಸಮಸ್ಯೆನಾ? ಇಲ್ಲಮ್ಮ, ಅವ್ರನ್ನ ನೋಡಿದ್ರೆ ಕೋಪ ಮಾಡ್ಕೊಂಡಿರೋ ತರ ಇದ್ದಾರೆ. ಅವ್ರು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ? ಅತ್ತೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಅಮ್ಮ, ಅವರು ತಲೆನೋವು ಅಂತ ಮನೆಗೆ ಬಂದರು, ಅವ್ರಿಗೆ ಕಾಫಿ ಕೊಟ್ಟು ಟ್ಯಾಬ್ಲೆಟ್ ಕೊಡೋಣಂತ ನಾನು ಅವ್ರ ಹಿಂದೆನೇ ಬಂದೆ ಅಷ್ಟೇ ಅಮ್ಮ. ಶಾರದಾ, ಕೇಳ್ತಿದಾರಲ್ಲ, ಮಾತಾಡು. ಬಿಗ್ರೆ, ಅದೇನಿಲ್ಲ, ಇವಳು ತಲೆನೋವು ಅಂತ ಬಂದಲ್ಲ, ನಾವು ಗಾಬರಿಯಾಗಿ ಬಂದ್ಬಿಟ್ವಿ, ನೀವೇನು ತಪ್ಪು ತಿಳ್ಕೊಬೇಡಿ. ಅಶೋಕ್, ನಾನೊಬ್ಳು ದಡ್ಡಿ, ನಿಮ್ಮನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಫಂಕ್ಷನಲ್ಲಿ ಏನಾದ್ರೂ ಊಟ ಮಾಡಿದ್ರಾ ಇಲ್ವಾ? ಸರಿ ಬಿಡಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಂತೆ. ಅತ್ತೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಅಲ್ಲಿವರೆಗೂ ಸಾಕು ಸಾಕು, ನಿಲ್ಸು. ಇಲ್ಲೇನೋ ನಡೀತಿದೆ ಅಂತ ನನ್ಗನ್ಸ್ತಾ ಇದೆ. ಏನ್ ನಡೀತು ಅಂತ ಹೇಳು. ಆಗ್ಲೇ ಹೇಳಿದ್ನಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ನಡೆದಿರೋದ್ನ ಮರ್ಸೋ ಮಟ್ಟಿಗೆ
ನಿನಗೆ ಸಾಮರ್ಥ್ಯ ಬಂದಿದೆ ಅಂದಮೇಲೆ ನಾನು ನಿಮ್ಮಮ್ಮ ಕಡೆ. ನನ್ಗಷ್ಟು ಅರ್ಥ ಆಗೋದಿಲ್ವಾ? ಬೇಕ್ತಿಯಮ್ಮ, ಬೆಳಿಗ್ಗೆ ನಾನು ನಿಮ್ಮ ಮುಖ ನೋಡ್ದಾಗ್ಲೇ ಯಾಕೋ ನಿಮ್ಮ ಮುಖ ತುಂಬಾ ಸಪ್ಪಗಿತ್ತು. ನಿಮಗ್ ಸಮಾಧಾನ ಮಾಡಿ ಇವಳು ನಿಮ್ ಕೈಯಾರ ದೀಪ ಬೆಳಗ್ಸಿದ್ಲು. ಆದ್ರೆ ನೀವಲ್ಲಿಂದ ಹೊರಟು ಬಂದ್ಬಿಟ್ರಿ. ಇವಳು ನಿಮ್ಮಿಂದಾನೇ ಬಂದ್ಬಿಟ್ಲು. ನನಗನ್ಸ್ತಾ ಇದೆ ಇಲ್ಲೇನೋ ನಡೆದಿದೆ ಅಂತ. ನೋಡಿಮ್ಮ, ನನ್ನ ಮಗಳು ಗೊತ್ತಿತ್ತೋ ಗೊತ್ತಿಲ್ದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ಅವಳು ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಮಗಳನ್ನ ದ್ವೇಷಿಸ್ಬೇಡಿ, ದೂಷಿಸ್ಬೇಡಿ ಅಮ್ಮ. ಹೌದು, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಇಲ್ಲೇನ್ ನಡೀತು ಅಂತ ಗೊತ್ತಿಲ್ಲ. ಏನೂ ಇಲ್ಲ ಬಿಗ್ರೆ, ಅದು ಆದ್ರೆ ತಪ್ಪು ಕಾವ್ಯಿಂದೇ ಇರಬೇಕು ಅನ್ನಿಸ್ತಾ ಇದೆ. ಕಾರಣ ಇವಳಿಗೆ ಈ ಮನೆ ಹೊಸದು. ನಿಮ್ಮ ಅಭ್ಯಾಸಕ್ಕೆ ಇವಳು ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ನೀವೆಲ್ಲ ಇವಳನ್ನ ಕ್ಷಮಿಸ್ಬಿಡಿ. ಬೀಗ್ರೆ, ನನ್ನ ಮೊದಲನೇ ಮಗಳ ಜೀವನ ನೋಡಿ ನಾವು ತುಂಬ ನೊಂದ್ಬಿಟ್ಟಿದ್ದೀವಿ. ಕಾವ್ಯನಾದ್ರೂ ಸಂತೋಷದಿಂದ ಬಾಳ್ತಿದ್ದಾಳೆ ಅಂತ ಅನ್ಕೊಂಡಿದ್ದೀವಿ. ಆದರೆ ಇವಳು ತೊಂದರೆಯಲ್ಲಿದ್ದಾಳೆ ಅಂದರೆ ನಾವು ಸಂಪೂರ್ಣವಾಗಿ ಸ್ವರ್ಗ ಹೋಗ್ತೀವಿ. ಅದಕ್ಕೆ ನಿಮ್ಮೆಲ್ರಿಗೂ ಕೈ ಮುಗಿದು ಬೇಡ್ಕೊಳ್ತಿದ್ದೀನಿ. ಇವಳು ಗೊತ್ತಿಲ್ದೇನೋ ಗೊತ್ತಿದ್ದೋ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಇವಳನ್ನ ಕ್ಷಮಿಸ್ಬಿಡಿ. ಬೀಗ್ತಿಯಮ್ಮ, ಕಾವ್ಯ ನಿಮ್ಮ ಮಗಳಿದ್ದ ಹಾಗೆ. ಬೀಗ್ರೆ, ಅದೇನು ದೊಡ್ಡ ವಿಷಯ ಅಲ್ಲ, ಚಿಕ್ಕ ಸಮಸ್ಯೆ ಅಷ್ಟೇ. ಅದನ್ನ ನಾವೆಲ್ಲ ಮಾತಾಡಿ ಬಗೆಹರಿಸ್ಕೊಳ್ತೀವಿ. ನೀವು ಇಷ್ಟಕ್ಕೆಲ್ಲ ಮನಸ್ಸು ನೋಯಿಸ್ಕೊಂಡು ದೊಡ್ಡ ದೊಡ್ಡ ಮಾತಾಡಬೇಡಿ ಪ್ಲೀಸ್. ನೀವೇನು ಚಿಂತೆ ಮಾಡಬೇಡಿ. ನೀವು ಹೇಳಿದ್ರೇನು ಸರಿ, ಹೇಳದೇ ಇದ್ರೇನು ಸರಿ. ಕಾವ್ಯ ನಮ್ಮ ಮನೆ ಮಗಳಿದ್ದಾಗೆ. ಕಾವ್ಯ, ಮಾವ, ಅಪ್ಪ ಅಮ್ಮಗೆ ಊಟ ಬಡ್ಸಮ್ಮ. ಸರಿ ಅಪ್ಪ. ಬೇಡಮ್ಮ, ನಾವು ಬರ್ತೀವಿ ಬೀಗ್ರೆ. ಕಾವ್ಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬರ್ತೀವಿ ಹೇಳಿ ಅಂದ್ರೆ. ಕಾವ್ಯ, ಈ ಮನೆಗೆ ಯಾವ ಸಮಸ್ಯೆನೂ ಬರ್ದಾಗ ನೋಡ್ಕೊಳಮ್ಮ. ಕೆಟ್ಟ ಹೆಸರು ಮಾತ್ರ ತಗೋಬೇಡ ಮಗಳೇ. ಸರಿಮ್ಮ. ಬರ್ತೀವಿ ಹೇಳಿದ್ರೆ. ಬಾಯ್ ಆಂಟಿ. ನೋಡ್ದ್ಯಾ, ಹೆಣ್ಣು ಹೆತ್ತವರು ಎಷ್ಟು ನೊಂದ್ಕೊಂಡು ಹೋದ್ರು ಅಂತ. ಇದಕ್ಕೆಲ್ಲ ಕಾರಣ ನೀನೇ. ಇಷ್ಟೆಲ್ಲ ನಡೆದ್ರು ಏನು ಆಗದೆ ಇರೋ ತರ ನಡ್ಕೊಂಡ್ಲು ಕಾವ್ಯ. ಎಂತ ಒಳ್ಳೆ ಹುಡುಗಿ ಇವಳು. ಯಾರು? ಇವಳ ಒಳ್ಳೆವಳು. ಅಮ್ಮ